ಭಾರ್ಗವಿ ಮತ್ತು ಅರ್ಜುನ ದೇವಸ್ಥಾನದಲ್ಲಿ ರವೀಂದ್ರ ಭಟ್ಕಳ್ ಅವ್ರನ್ನ ಭೇಟಿ ಮಾಡ್ತಾರೆ. ಮಗಳು ಹತ್ರ ಬಂದರೂ ಕೂಡ ರವೀಂದ್ರ ಅವರು ಮಾತನಾಡಿಸೋದಿಲ್ಲ. ಇಲ್ಲಿ ರವೀಂದ್ರ ಅವ್ರನ್ನ ಅನ್ನಪೂರ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಮಗಳಿಗೋಸ್ಕರ ದೇವಸ್ಥಾನಕ್ಕೆ ಬಂದರೆ ಒಳ್ಳೇದಾಗಲಿ ಅಂತ ಬಯಸ್ತೀರಾ, ಆದರೂ ಕೂಡ ಯಾಕೆ ನೀವು ಅವ್ರ ಜೊತೆ ಮಾತಾಡಲಿಲ್ಲ? ನನಗೆ ಗೊತ್ತದೆ ಬೃಂದ ಮಾಡಿದ್ದನ್ನೇ ಭಾರ್ಗವಿ ಮಾಡಿದ್ಲು ಅಂತ ಅಲ್ವಾ, ಆದರೆ ಭಾರ್ಗವಿ ಇಂಟೆನ್ಷನ್ ಅದು ಹಾಕಿರಲಿಲ್ಲ. ಬೃಂದ ಏನಾದರೂ ಅಂತಾಳೆ ಅಂತ ಈ ಕಡೆ ಭಾರ್ಗವಿನ ದೂರ ಇಟ್ಟಿದ್ರ ಅಲ್ವಾ ಅಂತ ಇಲ್ಲ. ನಮ್ಮ ಕಷ್ಟ ಏನು ಅನ್ನೋದು ಅವಳು ಗೊತ್ತಾಗುತ್ತೆ. ಆಮೇಲೆ ಅವಳು ನಮಗೋಸ್ಕರ ನಿಂತ್ಕೊಂಡ್ಬಿಡ್ತಾಳೆ, ಅವಳು ಸಂಸಾರ ನೋಡ್ಕೊಳ್ಳಿ ಅಂತ ಅಷ್ಟೇ ಅಂತ ರವೀಂದ್ರ ಅವರು ಹೇಳ್ತಾರೆ. ಆದರೆ ಇಲ್ಲಿ ಅನ್ನಪೂರ್ಣ ಅವ್ರು ಮಾತ್ರ ಇಲ್ಲ, ನಂಬೋದಿಲ್ಲ, ನೀವು ತಪ್ಪು ಮಾಡಿಬಿಟ್ರೆ ಅವಳನ್ನ ಮಾತಾಡಿಸ್ಬೇಕಿತ್ತು, ಅವಳು ಎಷ್ಟು ಕಣ್ಣೀರು ಹಾಕೊಂಡು ಹೋದ್ಲು ಅಂತ ಹೇಳ್ತಿದ್ದಾರೆ. ತದನಂತರ ಭಾರ್ಗವಿ ಮತ್ತು ಅರ್ಜುನ್ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ವಂದನ ಮನೆಗೆ ಬಂದಿದ್ದಾಳೆ. ರಿತು ಹತ್ರ ಹೋಗಿದ್ದೆ, ದುಡ್ಡು ಸೇರ್ತಾ, ನಿನಗೆ ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂದರೆ ಕೇಳು ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಅರ್ಜುನ್ ಜೊತೆ ಭಾರ್ಗವಿ ಬಂದಿದ್ದನ್ನು ನೋಡಿ ವಂದನ ರೊಚ್ಚಿಗೆ ಹೇಳ್ತಿದ್ದಾಳೆ. ಇಲ್ಲಿ ಅರ್ಜುನ ಮಾತು ಕೂಡ ಆಡದೆ ರೂಮಿಗೆ ಹೋಗಿ ಕಾಲ್ ಇದೆ ಅಂತ ಹೇಳಿ ಸೇರ್ಕೊಂಡ್ಬಿಡ್ತಾರೆ. ಈ ಕಡೆ ಭಾರ್ಗವಿ ವಂದನ ತರಾಟೆಗೆ ತೊಗೊಂಡ್ರೆ ಇಲ್ಲಿ ವಂದನನ ತರಾಟೆಗೆ ತೊಗೋತಾಳೆ ಭಾರ್ಗವಿ. ಇಲ್ಲಿ ನಾನು ಯಾರು ಅನ್ನೋದು ಗೊತ್ತದೆ ಅಲ್ವಾ, ನನ್ನ ಗಂಡನ ವಿಷಯಕ್ಕೆ ಬಂದರೆ ನಿನ್ನ ಕತೆ ಏನಾಗುತ್ತೆ ಅನ್ನೋದನ್ನು ಕೂಡ ನೆನಪಿಟ್ಕೊ ಅಂತ ಹೇಳಿ ಭಾರ್ಗವಿ ಹೇಳಿ ತನ್ನ ಗಂಡನಿಗೆ ಫಸ್ಟ್ ಏಡ್ ಮಾಡಲಿಕ್ಕೆ ಮುಂದಾಗ್ತಾಳೆ. ಇಲ್ಲಿ ಭಾರ್ಗವಿ ಫಸ್ಟ್ ಏಡ್ ಮಾಡ್ತಿರುವುದನ್ನು ನೋಡಿದ್ದೆ ಸಿಡಿದಂತಹ ವಂದನ ರೂಮಿಗೆ ನುಗ್ಗೋಕೆ ಮುಂದಾಗ್ತಾಳೆ. ಅಷ್ಟರಲ್ಲಿ ಬೃಂದ ತಡೆದದ್ದೆ, ಏನು ಮಾಡ್ತಿದ್ಯಾ ನೀನು, ಅರ್ಜುನ ಓಲೈಸಿ ನಿನ್ನ ಕಡೆ ಸಲ್ಕೋಬೇಕೇ ಹೊರತು ಈ ರೀತಿ ಮಾಡೋದಲ್ಲ ಅಂತ ಹೇಳಿದಾಗ ಇಲ್ಲಿ ವಂದನ ದೂರ ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಬ್ರು ಎಷ್ಟು ಕ್ಲೋಸ್ ಇದ್ದಾರೆ, ಇದನ್ನೇ ಅಲ್ವಾ ನೀವು ತುಂಬ ಚೆನ್ನಾಗಿ ನಾಟಕ ಆಡ್ತೀರಾ ಅಂತ ವಂದನ ಹೇಳಿದಾಗ ಅಲ್ಲಿ ನೋಡ್ತೀಯ ಅವರಿಬ್ರು ಸಂಬಂಧ ಹೇಗಿದೆ ಅಂತ. ಚಾಪೆ ದಿಂಬನ್ನು ನೋಡಲಿಲ್ವಾ ನೀನು, ಅಷ್ಟರಲ್ಲೇ ಅರ್ಥ ಮಾಡ್ಕೋಬೋದಿತ್ತಲ್ಲ ಅವರಿಬ್ರು ಒಂದಾಗಿಲ್ಲ ಅನ್ನೋದನ್ನು. ಅವಳು ಅವನೇ ಅಲ್ಲ ಬೇರೆ ಯಾರೇ ಇದ್ದಿದ್ರು ಆ ಜಾಗದಲ್ಲಿ ಅದನ್ನೇ ಮಾಡ್ತಿದ್ಲು ಅಂತ ಬೃಂದ ಹೇಳಿದಾಗ ವಂದನಾಗೆ ಸಮಾಧಾನ ಆಗುತ್ತೆ. ಈ ಕಡೆ ಜಿ ಪಿ ಪಾಟೀಲ್ ಬಳಿ ಶ್ಯಾಮ ಭಾರ್ಗವಿನ ಮನೆಯಿಂದ ಓಡಿಸ್ಬಿಡಿ ಸರ್, ನಿಜವಾಗ್ಲೂ ನಿಮಗೂ ಅವ್ಳಿಗೂ ವೈಬ್ಸ್ ಮ್ಯಾಚ್ ಆಗಲ್ಲ ಅಂತಾಗ ನೀನು ನನಗೆ ಲಾಯರು ಅಸಿಸ್ಟೆಂಟು ಈ ಮನೆಗೆ ಅಸಿಸ್ಟೆಂಟು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಶ್ರೀ ಭಾರ್ಗವಿಯಲ್ಲಿ ಬರ್ತಿದ್ದಾಗೆ ಭಾರ್ಗವಿನ ನೋಡು ಭಾರ್ಗವಿ, ನನ್ನ ಹತ್ರ ಒಂದು ಕೇಸ್ ಇದೆ, ಶ್ಯಾಮ್ ಅಷ್ಟು ಚೆನ್ನಾಗಿ ಮಾಡಲ್ಲ, ನೀನು ತುಂಬ ಚೆನ್ನಾಗಿ ಪಾಯಿಂಟ್ಸ್ ಆಗ್ತೀಯ, ಅದೇ ಕಾರಣಕ್ಕೆ ನೀನೇ ಆ ಕೇಸನ್ನ ಸ್ಟಡಿ ಮಾಡಿ ಆ ಕೇಸನ್ನು ತಗೋ ಅಂದಾಗ ಇಲ್ಲ ಸರ್, ನಾನು ಈ ಮನೆ ಸುಸ್ಸೆ ಆಗಿದ್ದೀನಿ, ಅರ್ಜುನ್ ಪಾಟೀಲ್ ಆಗಿದ್ದೀನಿ, ಭಾರ್ಗವಿ LLB ಅಲ್ಲ ಅಂತ ಹೇಳ್ತಾಳೆ. ತದನಂತರ ಭಾರ್ಗವಿಯಲ್ಲಿಂದ ಹೋಗ್ತಿದ್ದಾಗೆ ಕೇಕೆ ಹಾಕೋಕೆ ಜಿ ಪಿ ಪಾಟೀಲ್ ಶುರು ಮಾಡ್ತಾರೆ. ಕೊನೆಗೂ ಇವಳನ್ನು ಮೂಲೆ ಗುಂಪು ಮಾಡ್ದ, ಇನ್ನೂ ಇವಳೇನು ನಾಟಕ ಮಾಡ್ತಿಲ್ಲ, ಕೇಸನ್ನು ಬಿಟ್ಟಿದ್ದಾಳೆ ಅಂತ. ಆದರೆ ಭಾರ್ಗವಿ ಕೇಸನ್ನು ಬಿಟ್ಟಿಲ್ಲ, ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನು ತಿಳ್ಕೋಬೇಕು ಅಂತ ನಾಟಕ ಮಾಡ್ತಿದ್ದಾಳೆ. ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿ ಅರ್ಜುನ್ನ ಬ್ಲಡನ್ನು ಕ್ಲೀನ್ ಮಾಡ್ತಿದ್ದ ಕರ್ಚೀಫನ್ನು ಇನ್ಸ್ಪೆಕ್ಟರ್ಗೆ ಕೊಟ್ಟು ಕಳಿಸಿದ್ದಾಳೆ. ಇನ್ಸ್ಪೆಕ್ಟರ್ ಕೂಡ ಅದರ ಒಂದು ಮ್ಯಾಚಿಂಗನ್ನು ಮಾಡ್ತಿದ್ದಾರೆ. ಕೊನೆಗೂ ಸಂಧ್ಯಾ ಒಂದು ಬ್ಲಡ್ ಸ್ಟ್ರೇನಲ್ಲಿ ಅರ್ಜುನ್ ಬ್ಲಡ್ ಸ್ಟ್ರೇನ್ ಇದೆಯಾ ಅನ್ನೋ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇನ್ಸ್ಪೆಕ್ಟರ್ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸ್ವತಃ ಗಂಡನ ಟೆಸ್ಟನ್ನೇ ಮಾಡಿಸ್ತಿದ್ದಾರೆ, ಬ್ಲಡ್ ಟೆಸ್ಟನ್ನು ಅಂತ ಹೇಳಿ ರಿಪೋರ್ಟ್ನ ಬಗ್ಗೆ ಹೇಳ್ತಿದ್ದಾರೆ. ಹಾಗಿದ್ರೆ ರಿಪೋರ್ಟ್ ಏನು ಬರುತ್ತೆ, ಅರ್ಜುನ್ ಕೂಡ ಕಾರಣ ಅನ್ನೋ ರೀತಿ ರಿಪೋರ್ಟ್ ಬರುತ್ತಾ, ಒಂದು ಪಕ್ಷ ಅರ್ಜುನ್ ಕಾರಣ ಇಲ್ಲದೇ ಇದ್ದರೂ ಕೂಡ ಜಿ ಪಿ ಪಾಟೀಲ್ ಆ ರೀತಿ ರಿಪೋರ್ಟ್ ಮಾಡ್ತಾರಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್